ಸುಮಾರು 30 ವರ್ಷಗಳ ಕಾಲ ಪಾಂಡವಪುರ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದ ಹಿರಿಯ ಕಾರ್ಮಿಕರಾದ ಸುರೇಶ್ ಹಾಗೂ ಜೈರಾಮ್ ರವರು ಮತ್ತು ಕುಟುಂಬದವರನ್ನು ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಎಲ್ಲ ಕಾರ್ಮಿಕರು ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಿದರು. ರಿಟೈರ್ಮೆಂಟ್ ಜೀವನ ಸುಖದಾಯಕವಾಗಿದೆ. ಮಾಡ್ಕೊಂಬೋದು. ಈ ದಿನ ನಮ್ಮ ನಿರಾಣಿ ಶುಗರ್ಸ್ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆನ ನಿರಾಣಿ ಒಡೆತನದಲ್ಲಿ ಇವತ್ತು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಸಂತಸದ ವಿಚಾರ. ಈ ಒಂದು ದಿನ ಸಹಜವಾಗಿ ನೌಕರರು ವಯೋನಿವೃತ್ತಿ ಹೊಂದುವಂಥದ್ದು ಸರ್ವೇ ಸಾಮಾನ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಹಪಾಠಿಗಳಾಗಿ ನಮ್ಮ ಸಹೋದ್ಯೋಗಿಗಳಾಗಿ ಸುಮಾರು 30-35-40 ವರ್ಷ ಇರಬಹುದು ಇವರು ಸೇವೆಗಳು ನಮ್ಮ ಜೊತೆ ಹೆಜ್ಜೆ ಹಾಕಿದಂಥವ್ರು, ಅವ್ರ ಜೊತೆ ನಾವು ಕೂಡಿ ಬಾಳದಂಥವ್ರು ಇವತ್ತು ಅವರ ಒಂದು ವಯಸ್ಸು 60 ಮುಗಿತಾ ಇರುವಂಥ ಹಿನ್ನೆಲೆ ಒಳಗಡೆ ಅವರ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಈ ಸಂದರ್ಭನ ಬಹುಶಃ 2020ರಲ್ಲಿ ನಿರಾಣಿಯವರು ಬಂದು ಈ ಕಾರ್ಖಾನೆನ ವಹಿಸ್ಕೊಂಡಂಥ ದಿವಸದಿಂದ 2025-24ವರೆಗೂ ಸಹ ನಮ್ಮನ್ನೆಲ್ಲ ಗುರುತಿಸಿ ನಮಗೆಲ್ಲ ಸನ್ಮಾನ ಮಾಡಿ ಒಂದು ಖುಷಿಯಿಂದ ಕಳಿಸ್ಕೊಡುವಂಥ ಒಂದು ಪ್ರವೃತ್ತಿನ ಅವರು ನೀಡಿದ್ದು, ಅದನ್ನು ಮಾಡಿಕೊಂಡು ಬರ್ತಾಯಿದ್ರು. ಕಳೆದ ಸಾಲಿನಲ್ಲಿ ಮಾತ್ರ ಈ ಹಿಂದೆ ಇದ್ದಂಥ ಈ ವಿಭಾಗದ ಮುಖ್ಯಸ್ಥರು ಅದಕ್ಕೆ ಒಂದು ನಿಲುಗಡೆನ ಮಾಡಿದ್ರು. ಆ ಸುಮಾರು 1 ವರ್ಷ ಇಂತಹ ಒಂದು ಶುಭ ಸಮಾರಂಭಗಳಿಗೆ ಈ ಸಂದರ್ಭ ಸಾಕ್ಷಿಯಾಗಿರಲಿಲ್ಲ. ಬಹುಶಃ ಈಗಾಗಲೇ ಸುಮಾರು ಒಂದು 11 ತಿಂಗಳಾಗಿರಬೇಕು ಈ ನಮ್ಮ ಸಾಹೇಬರು ಸೆಕೆಂಡ್ ಶೆಟ್ಟಿ ಸರ್ ಅಂತ ಈ ಸಂಸ್ಥೆಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಅತ್ಯಂತ ಕಳಕಳೆಯಿಂದ ಕಾರ್ಮಿಕರ ಜೊತೆಗೂಡಿ ನಮ್ಮೆಲ್ಲರ ಜೊತೆ ಒಬ್ಬರಾಗಿ ಅವರು ಕೆಲಸ ಮಾಡ್ತಾ ನೌಕರರನ್ನ ಕಳಿಸ್ಕೊಡುವಂಥ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಕಳಿಸ್ಕೊಡ್ಬೇಕು. ಭಗವಂತ ಇವತ್ತು ಅವ್ರು ಏನು ಸರ್ವಿಸ್ ಮಾಡಿದ್ರು ಅಂತಹ ಒಂದು ಸೇವೆ ಮಾಡಲಿಕ್ಕೆ ನಮಗೂ ಐಶ್ವರ್ಯ ಆರೋಗ್ಯನ ಕೊಡುವಂಥದ್ದು ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ನಾವು ಸಹ ಆ ಒಂದು ವಯಸ್ಸು ಆ ಒಂದು ಇದಕ್ಕವರೆಗೂ ನಾವು ಸದೃಢವಾಗಿ ನಡೆಯೋಣ ಅನ್ನುವಂಥದ್ದು ಒಂದು ಹೆಜ್ಜೆ ಆಗ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮರುಚಾಲನೆಯನ್ನು ಕೊಟ್ಟು ಈಗಾಗಲೇ 6-7 ತಿಂಗಳಿಂದ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನೌಕರರಿಗೆ ಮೊದಲನೇದಾಗಿ ಸಂಸ್ಥೆ ವತಿಯಿಂದ ವಿಶೇಷವಾಗಿ ಅವರು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂಥ ಬಟ್ಟಿಲ್ ಶೆಟ್ಟಿ ಸರ್ ಅವರು ಈ ಒಂದು ಕಾರ್ಯಕ್ರಮನ ಹೂಡಿಕೊಂಡಿದ್ದಾರೆ.
ಇದಕ್ಕಾಗಿ ನಾವು ನಮ್ಮ ಸಂಘದ ಪರವಾಗಿ ನಮ್ಮ ನೌಕರರ ಪರವಾಗಿ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಒಂದು ಸಂಸ್ಥೆಯಲ್ಲಿ ಆಡಳಿತ ವರ್ಗದ ಮುಖ್ಯಸ್ಥರು ಕಾರ್ಮಿಕ ವರ್ಗ ಎರಡು ಒಂದು ಚಕ್ಕಡಿಯ ಜೋಡೆತ್ತಿದ್ದಂತೆ ಬಹುಶಃ ಆ ಒಂದು ಶೀರ್ಷಿಕೆಯ ಮಾತಿನಂತೆ ನಮ್ಮ ಸಾಹೇಬರು ಇವತ್ತು ಬಹಳ ಅಚ್ಚುಕಟ್ಟಾಗಿ ನಮ್ಮನ್ನು ಕರ್ಕೊಂಡು ಹೋಯ್ತವ್ರೆ. ನಮ್ಗೆ ಯಾವುದೇ ಒಂದು ನೋವು ನಲಿವು ಏನೇ ಇದ್ರೂ ನಮ್ಮ ಜೊತೆಲಿ ಭಾಗಿಯಾಗಿ ನಮಗೆಲ್ಲ ಧೈರ್ಯ ತುಂಬ್ತಾ, ನೌಕರರಿಗೂ ಅಷ್ಟೇ ಕಾಲಕ್ಕೆ ಏನು ಬೇಕೋ ಸವಲತ್ತುಗಳನ್ನ ಆಡಳಿತ ಮಂಡಳಿಯಿಂದ ತಂದುಕೊಳ್ಳೋದ್ರ ಜೊತೆಗೆ ನಮ್ಮೆಲ್ಲರನ್ನು ಅತ್ಯಂತ ಸಹೋದರರ ರೀತಿ ಕಂಡು ಈ ಒಂದು ಪ್ರತಿನಿತ್ಯದ ನಮ್ಮ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಇಲ್ಲಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಸುರೇಶ್ ಅಣ್ಣವರು ಮತ್ತೆ ಜಯರಾಮಣ್ಣವರು ನಿವೃತ್ತಿ ಹೊಂದವ್ರೆ. ಅವರ ಜೀವನ ಬಹುಶಃ ಚೆನ್ನಾಗಿದೆ. ಈಗಾಗಲೇ 6 ವರ್ಷ ಆಯಿತು ನಿರಾಣಿಯವರು ಬಂದು. 6 ವರ್ಷದಿಂದ ವೇತನ ಇತ್ಯಾದಿಗಳನ್ನ ಕಾಲಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಕುಟುಂಬಗಳನ್ನ ನಾವೀಗ ಸದೃಢವಾಗಿ ಆ ಒಂದು ಸ್ಥಿತಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮುಂದಿನ ಜೀವನವನ್ನು ನಿವೃತ್ತಿ ಜೀವನವನ್ನು ಅವ್ರಿಗೆ ಚೆನ್ನಾಗಿರಲಿ ಅಂತ ಭಗವಂತನ ಪ್ರಾರ್ಥಿಸ್ಕೊಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮತ್ತು ನಿವೃತ್ತಿ ಹೊಂದುತ್ತಿರುವ ನನ್ನ ಕಾರ್ಮಿಕರಿಗೆ ಭಗವಂತ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ನಿವೃತ್ತಿ ಜೀವನ ಸುಖಮಯ ಸಾಗಲಿ ಅಂತೇಳಿ ನಾವು ಮ್ಯಾನೇಜ್ಮೆಂಟ್ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ಇಡೀ ನಮ್ಮ ಕಾರ್ಖಾನೆಯ ಪ್ರಮುಖ ಅಧಿಕಾರಿಗಳಲ್ಲಿ ಒಬ್ಬರಾದಂತಹ ನಮ್ಮ ತಯಾರಿಕಾ ವಿಭಾಗದ ಮುಖ್ಯಸ್ಥರಾದಂತಹ ಪಾಪಣ್ಣ ಸರ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಈ ಒಂದು ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಖಾನೆಯ HR ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವ್ರನ್ನೂ ಸಹ ನಾವು ಹಾಗೆ ನಮ್ಮ ಇಡೀ ನೌಕರ ವರ್ಗ ನನ್ನೆಲ್ಲ ಹಿರಿಯ ಸ್ನೇಹಿತರುಗಳು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಅವರ ನಿವೃತ್ತಿ ಹೊಂದಿರ್ತಕ್ಕಂಥವರ ಕುಟುಂಬದ ಸದಸ್ಯರು ಸಹ ಆಗಮಿಸಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈ ಸಮಾರಂಭ ಯಶಸ್ವಿಯಾಗಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಸಹ ನಾವು ಅಂತಿಮವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಹಿಂಗೆ ಬನ್ನಿ ಸರ್ ನೀವು. ಜಯರಾಮಣ್ಣ ಗೊತ್ತಿರಾ ಒಳ್ಳೇದು ಮಾಡಲಿ. ಹಾಕ್ಬಿಟ್ಟು ನಿಂತ್ಕೊಳ್ಳು ಸರಿಯಾಗಿ ಸ್ವಲ್ಪ ಸೈಡ್ ಇಲ್ಲ ಅಲ್ಗೋಗಿ ಟ್ರೈನ್ ಟಿಕೆಟ್ ತಗೊಂಡು ಎಲ್ಲಿ ಗಂಟೆ ಇದ್ರೆ ಅದೇ ಗಂಟೆ ಲಾಸ್ಟ್ ಇಲ್ಲಿ ಇರಬೇಕೆಲ್ಲ ಟೈಮ್ಗೆ ಇರಲಿ ಬಿಡಿ ಲಾಸ್ಟ್ ಪಂಚೂರು ಈ ಕಡೆ ನೋಡಿ ಹೆಂಗೆ ಈ ಕಡೆ ನೋಡಿ
ಸಹಕಾರ ಸಂಘದ ವತಿಯಿಂದ ಇವತ್ತು ನಮ್ಮ ಸಂಘದ ಸದಸ್ಯರು ಅದಕ್ಕೆ ಪೂರಕವಾಗಿ ಸದಸ್ಯರಾಗಬೇಕು ಅಂದರೆ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಿರುವಂತಹ ದಿನಗಳು ಬೇಕು. ಆ ಹಿನ್ನೆಲೆಯಲ್ಲೇ ಕಾರ್ಖಾನೆಯ ನೌಕರರಾಗಿ ಈ ಸಂಘದ ಸದಸ್ಯರಾಗಿ ನಮ್ಮ ಸುರೇಶ್ ಅಣ್ಣ ಮತ್ತೆ ಸುರೇಶ್ ಅಣ್ಣ ಇಬ್ಬರು ಇವತ್ತು ನಿವೃತ್ತಿ ಹೊಂದವ್ರೆ. ಇಬ್ಬರು ನಿವೃತ್ತಿ ಹೊಂದವ್ರೆ. ಬಹುಶಃ ಹೇಳ್ಬೇಕು ಅಂದ್ರೆ ಜಯರಾಮಣ್ಣ ಬಹುಶಃ ಬಹಳ ದಿವಸದ ಇದನ್ನೇ ಸೀಸನ್ ನೌಕರರಾಗಲು ಅಂತ ಅನ್ಕೋತೀವಿ. ನಮ್ಮ ಈ ಸುರೇಶ್ ಅಣ್ಣ ಮಾತ್ರ ಈಗ ನಮ್ಮ ಜೊತೆಲಿ ಬಂದಂಥವ್ರು. ಅವರ ಸೇವಾವಧಿ ಕೆಲಸದೇಬರಾಗೆ ಬಹಳ ವರ್ಷ ನೊಂದಂಥವ್ರು. 2014ರಿಂದ ಅವರು ಸೀಸನ್ ನೌಕರರಾಗಿ ಕಾರ್ಖಾನೆಯಲ್ಲಿ ಅವರು ಸೇವೆ ಮಾಡ್ತಾ ಇರುವಂಥ ವಿಭಾಗ ಯಾವುದೂ ಇಲ್ಲ. ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಉತ್ತಮ ಕೆಲಸಗಾರ ಅನ್ನುವಂಥ ಹೆಸರನ್ನ ಪಡ್ಕೊಂಡು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಜನಾನುರಾಗಿಯಾಗಿ ಇಡೀ ಜನಗಳ ಜೊತೆ ಬಹಳ ವಿಶ್ವಾಸದಿಂದ ಬೆರೆತು ತಮ್ಮದೇ ಆದ ಒಂದು ಹೆಸರನ್ನ ಉಳಿಸಿ ಇವತ್ತು ನಿವೃತ್ತಿ ಹೊಂದವ್ರೆ. ಭಗವಂತ ಅದ್ರ ಜೊತೆಗೆ ಇವತ್ತು ಅವರ ನಿವೃತ್ತಿ ಜೀವನಕ್ಕೆ ಜೊತೆಯಾಗಿ ನಾವಿದ್ದೀವಿ ಅನ್ನುವಂಥದ್ದಕ್ಕೆ ಅವರ ಇಡೀ ಕುಟುಂಬ ಇವತ್ತು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದವ್ರೆ. ಬಹುಶಃ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಈ ನಿವೃತ್ತಿ ನಮ್ಮ ಸುರೇಶ್ ಅಣ್ಣನಿಗೆ ಸುಗಮವಾಗಿ ಸಾಗಲಿ ಇರುವ ದೇವರಲ್ಲಿ ಪ್ರಾರ್ಥಿಸುವಂತ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಜಯರಾಮಣ್ಣ ನನಗೆ ಅವ್ರ ಜೀವನ ಮುಗಿದೋಗಿ ಕಾರ್ಖಾನೆ ಹೋದರೆ ಬಹಳ ಸೌಮ್ಯತೆಯಿಂದ ಕೆಲಸನ ಮಾಡಿ ಜಯರಾಮಣ್ಣ ಬಹಳ ಒಬ್ಬ ಮೌನ ವ್ಯಕ್ತಿ ಅನ್ನುವಂಥದ್ದು ಹೇಳ್ಬೋದು. ಬಹಳ ಸರಳತೆಯಿಂದ ಇದ್ದು ಇವತ್ತು ಅವರು ಸಹ ನಿವೃತ್ತಿ ಹೊಂದವ್ರೆ. ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸ್ವೀಕರಿಸಲಿಕ್ಕೆ ಅಂತ ಅವ್ರ ಕುಟುಂಬವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಈ ಜಯರಾಮಣ್ಣನ ನಿವೃತ್ತಿ ಜೀವನ ಸುಖವಾಗಿರಲಿ, ಭಗವಂತ ಆಯುಷ ಐಶ್ವರ್ಯ ಆರೋಗ್ಯವನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಬಂದಿರ್ತಿದ್ದೇವೆ. ಹಾಗೆ ಹಾಕ್ಬಿಟ್ಟು ಬಾ, ನಾನು ಕೊಡ್ತೀನಿ ಈಗ. ಹಾಕು ಮಾಲೆ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಕೆಲಸಗಾರರಾಗಿ 42 ವರ್ಷ ರನ್ನಿಂಗ್ ಮೇಲೆ ಕೆಲಸ ಮಾಡ್ಕೊಂಡು ಸೀನಿಯರ್ನಾಗಿ ಎಲ್ಲ ಕಾರ್ಮಿಕರ ಜೊತೆ ನಾವು ಹೊಂದಾಣಿಕೆ ಆಗಿ ಇರುವಂತೆ ನಾವು ನಿವೃತ್ತಿ ಹೊಂದಿ ಇವತ್ತು ದಿನ ಹೋಗ್ತಾ ಇದ್ದೀನಿ ಎಲ್ಲರಿಗೂ.